ಓಂ ಶಾಂತಿ. ಇಂದಿನ ದಿನಾಂಕ 1/9/2021. ಮಧುರ ಮಕ್ಕಳೇ, ಪ್ರಾಣವನ್ನು ಉಳಿಸುವಂತಹ ಪ್ರಾಣೇಶ್ವರ ತಂದೆಯು ನೀವು ಮಕ್ಕಳಿಗೆ ಜ್ಞಾನದ ಮಧುರ ಮುರುಳಿಯನ್ನು ತಿಳಿಸುತ್ತಾ ಪ್ರಾಣವನ್ನು ರಕ್ಷಿಸಲು ಬಂದಿದ್ದಾರೆ. ಪ್ರಶ್ನೆ: ಯಾವ ನಿಶ್ಚಯವು ಅದೃಷ್ಟವಂತ ಮಕ್ಕಳಲ್ಲಿಯೇ ಇರುತ್ತದೆ? ಉತ್ತರ: ನಮ್ಮ ಶ್ರೇಷ್ಠ ಅದೃಷ್ಟವನ್ನು ಬೆಳಗಿಸಲು ಸ್ವಯಂ ತಂದೆಯೇ ಬಂದಿದ್ದಾರೆ. ತಂದೆಯಿಂದ ನಮಗೆ ಭಕ್ತಿಯ ಫಲವು ಸಿಗುತ್ತಿದೆ. ಮಾಯೆಯು ಯಾವ ರೆಕ್ಕೆಗಳನ್ನು ಕತ್ತರಿಸಿದೆಯೋ ಆ ರೆಕ್ಕೆಗಳನ್ನು ಕೊಟ್ಟು ತನ್ನ ಜೊತೆ ಹಿಂತಿರುಗಿ ಕರೆದುಕೊಂಡು ಹೋಗುವುದಕ್ಕಾಗಿಯೇ ತಂದೆಯು ಬಂದಿದ್ದಾರೆ. ಈ ನಿಶ್ಚಯವು ಅದೃಷ್ಟವಂತ ಮಕ್ಕಳಲ್ಲಿಯೇ ಉಂಟಾಗುತ್ತದೆ. ಹಾಡು: ಇಂದು ಬೆಳಗ್ಗೆ ಯಾರು ಬಂದರು? ಓಂ ಶಾಂತಿ. ಬೆಳಗ್ಗೆ ಬೆಳಗ್ಗೆ ಯಾರು ಬಂದು ಮುರುಳಿಯನ್ನು ನುಡಿಸುವರು? ಪ್ರಪಂಚದವರಂತೂ ಸಂಪೂರ್ಣವಾಗಿ ಕಗ್ಗತ್ತಲೆಯಲ್ಲಿ ಇದ್ದಾರೆ. ನೀವೀಗ ಜ್ಞಾನ ಸಾಗರ ಪತಿತ ಪಾವನ ಪ್ರಾಣೇಶ್ವರ ತಂದೆಯಿಂದ ಮುರುಳಿಯನ್ನು ಆಲಿಸುತ್ತಿದ್ದೀರಿ. ಆ ತಂದೆಯು ಪ್ರಾಣವನ್ನು ರಕ್ಷಿಸುವಂತಹ ಈಶ್ವರನಾಗಿದ್ದಾರೆ. ಏ ಈಶ್ವರ, ಈ ದುಃಖದಿಂದ ರಕ್ಷಣೆ ಮಾಡು ಎಂದು ಹೇಳುತ್ತಾರಲ್ಲವೇ? ಅವರು ಅಲ್ಪಕಾಲದ ಸಹಯೋಗವನ್ನು ಬೇಡುವರು. ನೀವು ಮಕ್ಕಳಿಗೆ ಈಗ ಬೇಹದ್ದಿನ ಸಹಯೋಗವು ಸಿಗುವುದು, ಏಕೆಂದರೆ ಬೇಹದ್ದಿನ ತಂದೆಯಲ್ಲವೇ? ನೀವು ತಿಳಿದುಕೊಂಡಿದ್ದೀರಿ, ಆತ್ಮವು ಗುಪ್ತವಾಗಿದೆ, ತಂದೆಯು ಗುಪ್ತವಾಗಿದ್ದಾರೆ. ಯಾವಾಗ ಮಕ್ಕಳ ಶರೀರವು ಪ್ರತ್ಯಕ್ಷವಾಗಿ ಇದೆ ಎಂದರೆ ತಂದೆಯು ಪ್ರತ್ಯಕ್ಷವಾಗಿ ಇದ್ದಾರೆ. ಆತ್ಮವು ಗುಪ್ತವಾಗಿದೆ ಎಂದರೆ ತಂದೆಯು ಗುಪ್ತವಾಗಿದ್ದಾರೆ. ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡುವುದಕ್ಕಾಗಿ ತಂದೆಯು ಬಂದಿದ್ದಾರೆ ಎಂಬುದು ನೀವು ಮಕ್ಕಳಿಗೆ ಗೊತ್ತಿದೆ. ಅವರದೇ ಶ್ರೀಮತವಾಗಿದೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯು ಪ್ರಸಿದ್ಧವಿದೆ. ಅದರಲ್ಲಿ ಕೇವಲ ಹೆಸರನ್ನು ಬದಲಾಯಿಸಿ ಬಿಟ್ಟಿದ್ದಾರೆ. ಈಗ ನೀವು ಶ್ರೀಮದ್ ಭಗವಾನುವಾಚ ಆಗಿದೆ ಎಂದು ತಿಳಿದಿದ್ದೀರಲ್ಲವೇ? ಇದು ಸಹ ತಿಳಿದಿದ್ದೀರಿ, ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡುವಂತಹವರು ಒಬ್ಬ ತಂದೆಯೇ ಆಗಿದ್ದಾರೆ. ಅವರೇ ನರನಿಂದ ನಾರಾಯಣನನ್ನಾಗಿ ಮಾಡುವರು. ಕಥೆಯೂ ಸಹ ಸತ್ಯನಾರಾಯಣನದಿದೆ. ಅಮರ ಕಥೆಯು ಅಮರಪುರಿಯ ಮಾಲೀಕರಾಗುವ ಅಥವಾ ನರನಿಂದ ನಾರಾಯಣನಾಗುವ ಕಥೆಯೆಂದು ಮಹಿಮೆ ಮಾಡಲಾಗುತ್ತದೆ. ಮಾತಂತೂ ಒಂದೇ ಆಗಿದೆ. ಇದಂತೂ ಮೃತ್ಯು ಲೋಕವಾಗಿದೆ. ಭಾರತವೇ ಅಮರಪುರಿ ಇತ್ತು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಇಲ್ಲಿಯೂ ಸಹ ಅಮರ ತಂದೆಯು ಭಾರತವಾಸಿಗಳಿಗೆ ತಿಳಿಸಿದ್ದಾರೆ. ಒಬ್ಬ ಪಾರ್ವತಿ ಅಥವಾ ಒಬ್ಬ ದ್ರೌಪದಿ ಇರಲಿಲ್ಲ. ಇದನ್ನಂತೂ ಬಹಳ ಮಕ್ಕಳು ಕೇಳಿಸಿಕೊಳ್ಳುತ್ತಿದ್ದಾರೆ. ಶಿವತಂದೆಯು ಬ್ರಹ್ಮರವರ ಮೂಲಕ ತಿಳಿಸುತ್ತಾರೆ. ತಂದೆಯು ಹೇಳುವರು, ನಾನು ಬ್ರಹ್ಮರವರ ಮೂಲಕ ಮಧುರಾತಿ ಮಧುರ ಆತ್ಮಗಳಿಗೆ ತಿಳಿಸುವೆನು. ಮಕ್ಕಳು ಅವಶ್ಯವಾಗಿ ಆತ್ಮಾಭಿಮಾನಿ ಆಗಬೇಕೆಂಬುದನ್ನು ತಂದೆಯು ತಿಳಿಸಿದ್ದಾರೆ. ತಂದೆಯೇ ಈ ರೀತಿ ಮಾಡಲು ಸಾಧ್ಯ. ಇಡೀ ಪ್ರಪಂಚದಲ್ಲಿ ಆತ್ಮನ ಜ್ಞಾನವನ್ನು ಅರಿತಿರುವ ಒಬ್ಬ ಮನುಷ್ಯನು ಇಲ್ಲ. ಆತ್ಮನ ಬಗ್ಗೆಯೇ ಜ್ಞಾನವಿಲ್ಲವೆಂದ ಮೇಲೆ ಪರಂಪಿತ ಪರಮಾತ್ಮನ ಜ್ಞಾನವಿರಲು ಹೇಗೆ ಸಾಧ್ಯ? ಈ ರೀತಿ ಹೇಳಿಬಿಡುತ್ತಾರೆ. ಆತ್ಮನೇ ಪರಮಾತ್ಮ. ಇಡೀ ಪ್ರಪಂಚವು ಎಷ್ಟೊಂದು ದೊಡ್ಡ ಅಜ್ಞಾನದಲ್ಲಿ ಸಿಲುಕಿಕೊಂಡಿದೆ. ಈ ಸಮಯದ ಮನುಷ್ಯರ ಬುದ್ಧಿಯು ಯಾವುದೇ ಕೆಲಸಕ್ಕೆ ಉಪಯೋಗವಾಗುವುದಿಲ್ಲ. ತನ್ನದೇ ವಿನಾಶಕ್ಕಾಗಿ ತಯಾರಿಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ನೀವು ಮಕ್ಕಳಿಗಂತೂ ಇದ್ಯಾವುದು ಹೊಸ ಮಾತಲ್ಲ. ಡ್ರಾಮಾ ಅನುಸಾರ ಅವರುಗಳ ಪಾತ್ರವೂ ಇದೆ.
ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ ಎಂಬುದು ನಿಮಗೆ ಗೊತ್ತಿದೆ. ಇತ್ತೀಚೆಗೆ ಪ್ರಪಂಚದಲ್ಲಿ ಬಹಳಷ್ಟು ಗಲಾಟೆಗಳಿವೆ. ಈಗ ನೀವು ಮಕ್ಕಳು ವಿನಾಶಕಾಲೆ ಪ್ರೀತಿ ಬುದ್ಧಿಯವರಾಗಿದ್ದೀರಿ. ಯಾರು ತಂದೆಯಿಂದ ವಿಪರೀತ ಬುದ್ಧಿಯವರಿದ್ದಾರೆಯೋ ಅವರಿಗಾಗಿ ವಿನಶ್ಯಂತಿ ಎಂದು ಗಾಯನವಿದೆ. ಈಗ ಈ ಪ್ರಪಂಚವನ್ನು ಪರಿವರ್ತಿಸಬೇಕಾಗಿದೆ. ಇದು ಸಹ ತಿಳಿದಿದೆ. ಅವಶ್ಯವಾಗಿ ಮಹಾಭಾರತ ಯುದ್ಧವಾಗಿತ್ತು. ತಂದೆಯು ರಾಜಯೋಗವನ್ನು ಕಲಿಸಿಕೊಟ್ಟಿದ್ದರು. ಶಾಸ್ತ್ರಗಳಲ್ಲಂತೂ ಸಂಪೂರ್ಣವಾಗಿ ವಿನಾಶವನ್ನೇ ಬರೆದು ಬಿಟ್ಟಿದ್ದಾರೆ. ಆದರೆ ಸಂಪೂರ್ಣವಾಗಿ ವಿನಾಶವಂತೂ ಆಗುವುದಿಲ್ಲ. ಹಾಗಾದರೆ ಮತ್ತೆ ಪ್ರಳಯ ಆಗಿಬಿಡುತ್ತದೆ. ಯಾವುದೇ ಮನುಷ್ಯರೇ ಇರುವುದಿಲ್ಲ. ಕೇವಲ ಪಂಚತತ್ವಗಳಷ್ಟೇ ಉಳಿದುಕೊಳ್ಳುತ್ತದೆ. ಈ ರೀತಿಯಂತೂ ಆಗಲು ಸಾಧ್ಯವಿಲ್ಲ. ಪ್ರಳಯವಾಗಿ ಬಿಟ್ಟರೆ ಮತ್ತೆ ಮನುಷ್ಯರೆಲ್ಲಿಂದ ಬರುವರು? ಅನಂತರ ತೋರಿಸುತ್ತಾರೆ. ಬೆರಳನ್ನು ಚೀಪುತ್ತಿರುವ ಕೃಷ್ಣನು ಸಾಗರದಲ್ಲಿ ಆಲದ ಎಲೆಯ ಮೇಲೆ ಬಂದನು. ಬಾಲಕನು ಈ ರೀತಿ ಬರಲು ಹೇಗೆ ಸಾಧ್ಯ? ಶಾಸ್ತ್ರಗಳಲ್ಲಿ ಅಂತಹ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ. ಆ ಮಾತನ್ನು ಕೇಳಲೇಬೇಡಿ. ಈಗ ನೀವು ಕುಮಾರಿಯರ ಮೂಲಕ ಈ ವಿದ್ವಾನರು ಭೀಷ್ಮ ಪಿತಾಮಹ ಮುಂತಾದವರಿಗೂ ಜ್ಞಾನ ಬಾಣವು ನಾಟಬೇಕಾಗಿದೆ. ಅವರು ಸಹ ಮುಂದೆ ನಡೆದಂತೆ ಬರುವರು. ನೀವು ಎಷ್ಟೆಷ್ಟು ಸೇವೆಯಲ್ಲಿ ಒತ್ತು ಕೊಡುವಿರಿ, ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡುತ್ತಾ ಇರುವಿರೋ ಅಷ್ಟು ನಿಮ್ಮ ಪ್ರಭಾವವಾಗುವುದು. ಅದರಲ್ಲಿ ವಿಘ್ನಗಳು ಬೀಳುತ್ತವೆ. ಅದರ ಬಗ್ಗೆ ಗಾಯನವೂ ಇದೆ. ಈ ಜ್ಞಾನ ಯಜ್ಞದಲ್ಲಿ ಆಸುರಿ ಸಂಪ್ರದಾಯದವರ ಬಹಳ ವಿಘ್ನಗಳುಂಟಾಗುತ್ತವೆ. ನೀವು ಕಲಿಸಿಕೊಡಲು ಸಾಧ್ಯವಿಲ್ಲ. ಜ್ಞಾನ ಹಾಗೂ ಯೋಗವನ್ನು ತಂದೆಯೇ ಕಲಿಸಿಕೊಡುತ್ತಿದ್ದಾರೆ. ಒಬ್ಬ ತಂದೆಯವರೇ ಸದ್ಗತಿದಾತ ಆಗಿದ್ದಾರೆ. ಅವರೇ ಪತಿತರನ್ನು ಪಾವನರನ್ನಾಗಿ ಮಾಡುವರು ಅಂದ ಮೇಲೆ ಅವಶ್ಯವಾಗಿ ಪತಿತರಿಗೆ ಜ್ಞಾನವನ್ನು ಕೊಡುವರಲ್ಲವೇ? ತಂದೆಯ ಬಗ್ಗೆ ಯಾವಾಗ ಸರ್ವವ್ಯಾಪಿ ಎಂದು ಹೇಳುತ್ತಾರೆಂದರೆ ಒಪ್ಪಿಕೊಳ್ಳಲು ಸಾಧ್ಯವೇ? ನೀವು ಮಕ್ಕಳು ತಿಳಿದಿದ್ದೀರಿ. ನಾವು ಪಾರಸ ಬುದ್ಧಿಯವರಾಗಿ ಪಾರಸನಾಥರು ಆಗುವೆವು. ಮನುಷ್ಯರು ಎಷ್ಟೊಂದು ಮಂದಿರಗಳ ನಿರ್ಮಾಣ ಮಾಡುವರು. ಆದರೆ ಅವರು ಯಾರು, ಅವರು ಏನು ಮಾಡಿ ಹೋದರು ಎನ್ನುವುದರ ಅರ್ಥವನ್ನೇ ತಿಳಿದುಕೊಂಡಿಲ್ಲ. ಪಾರಸನಾಥನ ಮಂದಿರವಿದೆ. ಭಾರತವು ಪಾರಸಪುರಿ ಆಗಿತ್ತು. ಚಿನ್ನ, ವಜ್ರ, ವೈಡೂರ್ಯಗಳ ಮೆಹಲುಗಳಿದ್ದವು. ಇದು ನೆನ್ನೆಯ ಮಾತಾಗಿದೆ. ಅವರಂತೂ ಕೇವಲ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ. ಹಾಗೂ ತಂದೆಯು ಹೇಳುತ್ತಾರೆ, ಇಡೀ ಡ್ರಾಮವೇ 5,000 ವರ್ಷಗಳದ್ದಾಗಿದೆ. ಆದ್ದರಿಂದ ಹೇಳಲಾಗುತ್ತದೆ, ಇಂದಿನ ಭಾರತವೇನಾಗಿದೆ, ನೆನ್ನೆಯ ಭಾರತವೇನಾಗಿತ್ತು. ಲಕ್ಷಾಂತರ ವರ್ಷಗಳ ಮಾತನ್ನಂತೂ ಯಾರಿಗೂ ಸ್ಮೃತಿಯಲ್ಲಿರಲು ಸಾಧ್ಯವಿಲ್ಲ. ನೀವು ಮಕ್ಕಳೀಗ ಸ್ಮೃತಿ ಪ್ರಾಪ್ತಿಯಾಗಿದೆ. ಇದು 5,000 ವರ್ಷಗಳ ಮಾತಾಗಿದೆ ಎನ್ನುವುದು ಗೊತ್ತಿದೆ. ಬಾಬಾರವರು ಹೇಳುತ್ತಾರೆ, ಯೋಗದಲ್ಲಿ ಕುಳಿತುಕೊಳ್ಳಿರಿ. ತಮ್ಮನ್ನು ಆತ್ಮನೆಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿರಿ. ಇದು ಜ್ಞಾನವಾಗಿದೆ ಅಲ್ಲವೇ? ಅವರಂತೂ ಹಠಯೋಗಿ ಆಗಿದ್ದಾರೆ. ಕಾಲಿನ ಮೇಲೆ ಕಾಲನ್ನು ಇಟ್ಟುಕೊಂಡು ಪದ್ಮಾಸನ ಕುಳಿತುಕೊಳ್ಳುವರು. ಏನೇನು ಮಾಡುವರು? ನೀವು ಮಾತೆಯರಂತೂ ಈ ರೀತಿ ಮಾಡಲು ಸಾಧ್ಯವಿಲ್ಲ. ಆ ರೀತಿ ಕುಳಿತುಕೊಳ್ಳುವುದಕ್ಕೂ ಆಗುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿತ್ರಗಳಿವೆ. ತಂದೆಯು ಹೇಳುತ್ತಾರೆ, ಮಧುರ ಮಕ್ಕಳೇ, ನೀವು ಇದೆಲ್ಲವನ್ನು ಮಾಡುವ ಅವಶ್ಯಕತೆ ಇದೆ. ಶಾಲೆಯಲ್ಲಿ ವಿದ್ಯಾರ್ಥಿಯು ಕಾಯ್ದೆಯ ಅನುಸಾರವಾಗಿ ಕುಳಿತುಕೊಳ್ಳುವರು.
ತಂದೆಯು ಅದನ್ನೂ ಹೇಳುವುದಿಲ್ಲ. ಹೇಗೆ ಬೇಕೋ ಹಾಗೆ ಕುಳಿತುಕೊಳ್ಳಿರಿ. ಕುಳಿತುಕೊಂಡು ಸುಸ್ತಾಗುತ್ತೀರೆಂದರೆ ಮಲಗಿಬಿಡಿ. ಬಾಬಾರವರು ಯಾವುದೇ ಮಾತಿನಲ್ಲಿ ಬೇಡ ಎಂದು ಹೇಳುವುದಿಲ್ಲ. ಇದಂತೂ ಬಹಳ ಸಹಜವಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಇದರಲ್ಲಿ ಯಾವುದೇ ಕಷ್ಟದ ಮಾತೇ ಇಲ್ಲ. ಬಲೆ ಯಾರೆಷ್ಟು ರೋಗಿಯಾಗಿರಬಹುದು, ಆ ಮುರುಳಿಯನ್ನು ಕೇಳುತ್ತಾ ಕೇಳುತ್ತಾ ಶಿವತಂದೆಯ ನೆನಪಿನಲ್ಲಿ ಇರುತ್ತಾ ತನುವಿನಿಂದ ಪ್ರಾಣವು ಹೊರಟು ಹೋಗಲಿ. ಈಗೂ ಆಗಬಹುದು. ಗಾಯನವಿದೆಯಲ್ಲವೇ, ಗಂಗಾಜಲ ಮುಖದಲ್ಲಿರಲಿ, ಆಗ ಪ್ರಾಣವು ತನುವಿನಿಂದ ಹೊರಟು ಹೋಗಲಿ. ಅದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ಇದು ವಾಸ್ತವದಲ್ಲಿ ಜ್ಞಾನದ ಮಾತುಗಳಾಗಿವೆ. ನಿಮಗೆ ಗೊತ್ತಿದೆ, ಸತ್ಯವಾಗಿಯೂ ಹೀಗೆಯೇ ತನುವಿನಿಂದ ಪ್ರಾಣವು ಹೋಗಬೇಕು. ನೀವು ಮಕ್ಕಳು ಬರುತ್ತೀರೆಂದರೆ ನಮ್ಮನ್ನು ಬಿಟ್ಟು ಹೋಗುತ್ತೀರಿ. ತಂದೆಯು ನೀವು ಮಕ್ಕಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವರು ಎಂದು ಹೇಳುತ್ತಾರೆ. ನಾವು ಬಂದಿರುವುದೇ ನೀವು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ. ನಿಮಗೆ ಮನೆಯ ವಿಳಾಸವೂ ಗೊತ್ತಿಲ್ಲ, ಆತ್ಮದ ಬಗ್ಗೆಯೂ ಅರಿವಿಲ್ಲ. ಮಾಯೆಯು ಸಂಪೂರ್ಣವಾಗಿಯೇ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟಿದೆ. ಆದ್ದರಿಂದ ಆತ್ಮವು ಹಾರುವುದಕ್ಕೆ ಆಗುತ್ತಿಲ್ಲ. ಏಕೆಂದರೆ ತಮೋ ಪ್ರಧಾನವಾಗಿದೆ. ಎಲ್ಲಿಯವರೆಗೆ ಸತೋ ಪ್ರಧಾನ ಆಗುವುದಿಲ್ಲವೋ ಅಲ್ಲಿಯವರೆಗೆ ಶಾಂತಿಧಾಮಕ್ಕೆ ಹೋಗಲು ಹೇಗೆ ಸಾಧ್ಯ? ಇದು ಸಹ ಗೊತ್ತಿದೆ. ಡ್ರಾಮಾ ಅನುಸಾರ ಎಲ್ಲರೂ ತಮೋ ಪ್ರಧಾನರು ಆಗಲೇಬೇಕು. ಈ ಸಮಯದಲ್ಲಿ ಇಡೀ ವೃಕ್ಷವೇ ಟೊಳ್ಳಾಗಿ ಬಿಟ್ಟಿದೆ. ಇಲ್ಲಿ ಯಾರದೂ ಸಹ ಸತೋ ಪ್ರಧಾನ ಸ್ಥಿತಿಯಾಗಲು ಸಾಧ್ಯವಿಲ್ಲ. ಇಲ್ಲಿ ಆತ್ಮವು ಪವಿತ್ರವಾಗಿ ಬಿಟ್ಟರೆ ಇಲ್ಲಿ ನಿಲ್ಲಲು ಸಾಧ್ಯವಿರುವುದಿಲ್ಲ. ಇಲ್ಲಿಂದ ಹೊರಟು ಹೋಗುವುದು. ಎಲ್ಲರೂ ಮುಕ್ತಿಗಾಗಿಯೇ ಭಕ್ತಿ ಮಾಡುವರು. ಆದರೆ ಯಾರೂ ಸಹ ಹಿಂತಿರುಗಲು ಸಾಧ್ಯವಿಲ್ಲ. ಹಿಂತಿರುಗಲು ನಿಯಮವೂ ಹೇಳುವುದಿಲ್ಲ. ತಂದೆಯು ಇವೆಲ್ಲ ರಹಸ್ಯಗಳನ್ನು ಧಾರಣೆ ಮಾಡಿಕೊಳ್ಳುವುದಕ್ಕಾಗಿ ತಿಳಿಸುತ್ತಾರೆ. ಇಷ್ಟೆಲ್ಲ ತಿಳಿಸಿದ ನಂತರವೂ ಮುಖ್ಯವಾದ ಮಾತು ತಂದೆಯನ್ನು ನೆನಪು ಮಾಡುವುದು. ಸ್ವದರ್ಶನ ಚಕ್ರಧಾರಿ ಆಗುವುದಾಗಿದೆ. ಬೀಜವನ್ನು ನೆನಪು ಮಾಡುವುದರಿಂದ ಇಡೀ ವೃಕ್ಷವೇ ಬುದ್ಧಿಯಲ್ಲಿ ಬರುವುದು. ನೀವು 1 ಸೆಕೆಂಡಿನಲ್ಲಿ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಿ. ಮನುಷ್ಯ ಸೃಷ್ಟಿಯ ಬೀಜರೂಪನು ಸರ್ವರ ತಂದೆಯು ಒಬ್ಬರಾಗಿದ್ದಾರೆ ಎಂಬುದನ್ನು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಕೃಷ್ಣನು ಭಗವಂತನಲ್ಲ, ಕೃಷ್ಣನೇ ಶ್ಯಾಮ ಸುಂದರನೆಂದು ಹೇಳುವರು. ಯಾವುದೋ ತಕ್ಷಕ ಸರ್ಪವು ಬಂದು ಕಚ್ಚಿತು, ಆದ್ದರಿಂದ ಕಪ್ಪಾದನು. ಈಗಲ್ಲ, ಇದಂತೂ ಕಾಮಚಿತೆಯ ಮೇಲೇರುವುದರಿಂದ ಮನುಷ್ಯನು ಕಪ್ಪಾಗುವನು. ರಾಮನನ್ನು ಕಪ್ಪಾಗಿಯೇ ತೋರಿಸುವರು. ಅವರನ್ನು ಏನು ಕಚ್ಚಿತು ಎನ್ನುವುದೇನು ತಿಳಿದುಕೊಳ್ಳುವುದಿಲ್ಲ. ಆದರೂ ಯಾರ ಅದೃಷ್ಟದಲ್ಲಿದೆ, ನಿಶ್ಚಯವಿದೆಯೋ ಅವರದೇ ಅವಶ್ಯವಾಗಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವರು. ನಿಶ್ಚಯವಿಲ್ಲದಿದ್ದರೆ ಎಂದಿಗೂ ತಿಳಿದುಕೊಳ್ಳುವುದಿಲ್ಲ. ಅದೃಷ್ಟದಲ್ಲಿ ಎಂದರೆ ಪುರುಷಾರ್ಥವನ್ನೇನು ಮಾಡುವರು? ಅದೃಷ್ಟದಲ್ಲಿ ಇಲ್ಲದಿದ್ದರೆ ಕುಳಿತುಕೊಂಡಿದ್ದರೂ ಏನು ತಿಳಿಯುತ್ತಿಲ್ಲ ಎನ್ನುವಂತೆಯೇ ಕುಳಿತುಕೊಳ್ಳುವರು. ತಂದೆಯು ಬೇಹದ್ದಿನ ಆಸ್ತಿಯನ್ನು ಕೊಡುವುದಕ್ಕಾಗಿ ಬಂದಿದ್ದಾರೆ ಎನ್ನುವ ನಿಶ್ಚಯವೂ ಇರುವುದಿಲ್ಲ. ಹೇಗೆ ಯಾರೇ ಹೊಸ ವ್ಯಕ್ತಿಯು ಮೆಡಿಕಲ್ ಕಾಲೇಜಿಗೆ ಹೋಗಿ ಕುಳಿತುಕೊಂಡರೆ ಏನು ತಿಳಿಯುವರು? ಏನೂ ತಿಳಿಯುವುದಿಲ್ಲ. ಇಲ್ಲಿಯೂ ಸಹ ಅದೇ ರೀತಿ ಬಂದು ಕುಳಿತುಕೊಳ್ಳುತ್ತಾರೆ. ಈ ಅವಿನಾಶಿ ಜ್ಞಾನದ ವಿನಾಶವಾಗುವುದಿಲ್ಲ. ಹಾಗಾದರೆ ಮತ್ತೆ ಅವರೇನು ಬಂದು ಮಾಡುವರು? ರಾಜಧಾನಿ ಸ್ಥಾಪನೆಯಾಗುತ್ತದೆ. ಅಂದ ಮೇಲೆ ಅದರಲ್ಲಿ ನೌಕರ, ಕೆಲಸ ಮಾಡುವವರು, ಪ್ರಜೆಗಳಿಗೂ ನೌಕರರು, ಎಲ್ಲ ರೀತಿಯಾಗಿ
ಬೇಕಾಗುವುದಲ್ಲವೇ? ಮುಂದೆ ನಡೆದಂತೆ ಸ್ವಲ್ಪವೇನಾದರೂ ಓದಲು ಪ್ರಯತ್ನ ಪಡುವರು. ಆದರೆ ಕಷ್ಟ ಸಾಧ್ಯ. ಏಕೆಂದರೆ ಆ ಸಮಯದಲ್ಲಿ ಬಹಳ ಗಲಾಟೆಗಳುಂಟಾಗುತ್ತವೆ. ದಿನ ಕಳೆದಂತೆ ಬಿರುಗಾಳಿಗಳು ಹೆಚ್ಚಾಗುತ್ತಿರುತ್ತವೆ. ಇಷ್ಟೆಲ್ಲ ಸೇವಾ ಕೇಂದ್ರಗಳಿವೆ. ಹಲವರು ಬಂದು ಅವಶ್ಯವಾಗಿ ಬಹಳ ಚೆನ್ನಾಗಿ ತಿಳಿದುಕೊಳ್ಳುವರು. ಇದನ್ನು ಬರೆಯಲಾಗಿದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ವಿನಾಶವೂ ಸಹ ಸನ್ಮುಖದಲ್ಲಿ ನಿಂತಿದೆ. ವಿನಾಶವಂತೂ ಆಗಲೇಬೇಕು. ಹೇಳುವರು, ಜನ್ಮಗಳು ಕಡಿಮೆಯಾಗಲಿ, ಆದರೆ ವೃಕ್ಷದ ವೃದ್ಧಿಯಂತೂ ಆಗಲೇಬೇಕು. ಎಲ್ಲಿಯವರೆಗೆ ತಂದೆ ಇದ್ದಾರೆಯೋ ಅಲ್ಲಿಯವರೆಗೆ ಎಲ್ಲ ಧರ್ಮಗಳ ಆತ್ಮರು ಇಲ್ಲಿಗೆ ಬರಲೇಬೇಕು. ಯಾವಾಗ ಹೊರಡುವ ಸಮಯವಾಗುವುದೋ ಆಗ ಅಲ್ಲಿಂದ ಆತ್ಮರು ಬರುವುದು ಸ್ಥಗಿತಗೊಳ್ಳುವುದು. ಈಗಂತೂ ಎಲ್ಲರೂ ಬರಲೇಬೇಕು. ಆದರೆ ಈ ಮಾತುಗಳನ್ನು ಯಾರು ತಿಳಿದುಕೊಳ್ಳುವುದಿಲ್ಲ. ಭಕ್ತರ ರಕ್ಷಕ ಭಗವಂತನೆಂದು ಹೇಳುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಭಕ್ತರ ಮೇಲೆ ಆಪತ್ತುಗಳು ಬರುತ್ತವೆ. ರಾವಣ ರಾಜ್ಯದಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಪಾಪಾತ್ಮರು ಆಗಿಬಿಟ್ಟಿದ್ದಾರೆ. ರಾವಣ ರಾಜ್ಯವಿದೆ. ಕಲಿಯುಗದ ಅಂತ್ಯದಲ್ಲಿ ರಾಮರಾಜ್ಯವಿದೆ. ಸತ್ಯಯುಗದ ಆದಿಯಲ್ಲಿ ಈ ಸಮಯದಲ್ಲಿ ಎಲ್ಲರೂ ಆಸುರಿ ರಾವಣ ಸಂಪ್ರದಾಯದವರು ಇದ್ದಾರಲ್ಲವೇ? ಹೇಳುತ್ತಾರೆ, ಇಂಥವರು ಸ್ವರ್ಗಸ್ಥರಾದರು. ಅಂದ ಮೇಲೆ ಇದರ ಅರ್ಥ ಇದು ನರಕವಾಗಿದೆ ಅಲ್ಲವೇ? ಸ್ವರ್ಗವಾಸಿ ಆಗುವುದಂತೂ ಒಳ್ಳೆಯ ಹೆಸರಾಗಿದೆ. ಇಲ್ಲಿದ್ದಾಗ ಏನಿತ್ತು? ಅವಶ್ಯವಾಗಿ ನರಕವಾಸಿ ಆಗಿದ್ದರು. ನಾವು ನರಕವಾಸಿ ಆಗಿದ್ದೇವೆ ಎನ್ನುವುದನ್ನು ತಿಳಿದುಕೊಳ್ಳುವುದಿಲ್ಲ. ಈಗ ನೀವು ತಿಳಿದುಕೊಳ್ಳುವಿರಿ. ತಂದೆಯೇ ಬಂದು ನಮ್ಮನ್ನು ಸ್ವರ್ಗವಾಸಿ ಮಾಡುವರು. ಗಾಯನವೂ ಇದೆ. ಹೆವೆನ್ಲಿ ಗಾಡ್ ಫಾದರ್, ಸ್ವರ್ಗದ ರಚಯಿತ, ಅವರೇ ಬಂದು ಹೆವೆನ್ನ ಸ್ಥಾಪನೆ ಮಾಡುವರು. ಎಲ್ಲರೂ ಪತಿತ ಪಾವನ ಸೀತಾರಾಮ, ನಾವು ಪತಿತರಾಗಿದ್ದೇವೆ, ಪಾವನರನ್ನಾಗಿ ಮಾಡುವವರು ತಾವಾಗಿದ್ದೀರಿ ಎಂದು ಮಹಿಮೆ ಮಾಡುವರು. ಅವರೆಲ್ಲರೂ ಭಕ್ತಿ ಮಾರ್ಗದ ಸೀತೆಯರಾಗಿದ್ದಾರೆ. ತಂದೆಯು ರಾಮನಾಗಿದ್ದಾರೆ. ಇದನ್ನು ಯಾರಿಗಾದರೂ ನೇರವಾಗಿ ಹೇಳಿದರೆ ಒಪ್ಪಿಕೊಳ್ಳುವುದಿಲ್ಲ. ರಾಮನನ್ನು ಕರೆಯುತ್ತಾ ಇರುತ್ತಾರೆ. ಈಗ ನೀವು ಮಕ್ಕಳಿಗೆ ತಂದೆಯವರು ಮೂರನೇ ನೇತ್ರವನ್ನು ಕೊಟ್ಟಿದ್ದಾರೆ. ನೀವು ಹೇಗೆಂದರೆ ಬೇರೆ ಪ್ರಪಂಚದವರೇ ಆಗಿಬಿಟ್ಟಿದ್ದೀರಿ. ತಂದೆಯು ತಿಳಿಸುತ್ತಾರೆ, ಈಗ ಅವಶ್ಯವಾಗಿ ಎಲ್ಲರೂ ತಮೋಪ್ರಧಾನರು ಆಗಲೇಬೇಕು. ಈ ಕಾರಣದಿಂದ ತಂದೆಯು ಬಂದು ಸತೋಪ್ರಧಾನರನ್ನಾಗಿ ಮಾಡುವರು. ತಂದೆಯು ಎಷ್ಟೊಂದು ಚೆನ್ನಾಗಿ ಕುಳಿತು ತಿಳಿಸುತ್ತಾರೆ. ಹೇಳುತ್ತಾರೆ, ಬಲೆ ನೀವು ಮಕ್ಕಳು ತಮ್ಮ ಸೇವೆಯನ್ನು ಮಾಡುತ್ತೀರಿ. ಕೇವಲ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿರಿ. ತಂದೆಯನ್ನು ನೆನಪು ಮಾಡುವುದು ಸತೋಪ್ರಧಾನರು ಆಗುವುದಕ್ಕೆ ಮತ್ಯಾರೂ ಮಾರ್ಗವನ್ನು ತಿಳಿಸಲು ಸಾಧ್ಯವಿಲ್ಲ. ಸರ್ವರ ಆತ್ಮಿಕ ಸರ್ಜನ್ ಒಬ್ಬರೇ ಆಗಿದ್ದಾರೆ. ಅವರೇ ಬಂದು ಆತ್ಮರಿಗೆ ಇಂಜೆಕ್ಷನ್ ಹಾಕುವರು. ಏಕೆಂದರೆ ಆತ್ಮವೇ ತಮೋ ಪ್ರಧಾನವಾಗಿದೆ. ತಂದೆಗೆ ಅವಿನಾಶಿ ಸರ್ಜನ್ ಎಂದು ಹೇಳಲಾಗುತ್ತದೆ. ಆತ್ಮವು ಅವಿನಾಶಿ ಆಗಿದೆ. ಪರಮಾತ್ಮ ತಂದೆಯೂ ಅವಿನಾಶಿ ಆಗಿದ್ದಾರೆ. ಈಗ ಆತ್ಮವು ಸತೋಪ್ರಧಾನದಿಂದ ತಮೋಪ್ರಧಾನವಾಗಿದೆ. ಅದಕ್ಕೆ ಇಂಜೆಕ್ಷನ್ ಬೇಕಾಗಿದೆ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ತಮ್ಮನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿರಿ ಹಾಗೂ ತಮ್ಮ ತಂದೆಯನ್ನು ನೆನಪು ಮಾಡಿರಿ. ಬುದ್ಧಿಯೋಗವನ್ನು ಮೇಲೆ ಜೋಡಿಸುತ್ತೀರೆಂದರೆ ಮಧುರ ಮನೆಗೆ ಹೊರಟು ಹೋಗುವಿರಿ. ಈಗ ನಿಮ್ಮ ಬುದ್ಧಿಯಲ್ಲಿದೆ, ನಾವು ಮಧುರ ಶಾಂತಿಯ ಮನೆಗೆ ಹೋಗಬೇಕು ಎನ್ನುವುದಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ.
ಜ್ಞಾನ ಹಾಗೂ ಯೋಗದಿಂದ ಬುದ್ಧಿಯನ್ನು ಪಾರಸವನ್ನಾಗಿ ಮಾಡಬೇಕಾಗಿದೆ. ಎಷ್ಟೇ ರೋಗವಿರಬಹುದು, ನೋವಿರಬಹುದು, ಅದರಲ್ಲಿಯೂ ಒಬ್ಬ ತಂದೆಯ ನೆನಪಿರಲಿ. ಎರಡನೆಯದು, ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕಾಗಿ ಸಂಪೂರ್ಣ ನಿಶ್ಚಯ ಬುದ್ಧಿಯವರು ಆಗಬೇಕಾಗಿದೆ. ಬುದ್ಧಿಯೋಗವನ್ನು ತಮ್ಮ ಮಧುರ ಶಾಂತಿಯ ಮನೆ ಜೊತೆ ಜೋಡಣೆ ಮಾಡಬೇಕಾಗಿದೆ. ವರದಾನ: ಸದಾ ಕಂಬೈನ್ಡ್ ಸ್ವರೂಪದ ಸ್ಮೃತಿಯ ಮೂಲಕ ಕಷ್ಟವಿರುವ ಕಾರ್ಯವನ್ನು ಸಹಜಗೊಳಿಸುವಂತಹ ಡಬಲ್ ಲೈಟ್ ಭವ. ಯಾವ ಮಕ್ಕಳು ನಿರಂತರ ನೆನಪಿನಲ್ಲಿಯೇ ಇರುತ್ತಾರೆ ಅವರು ಸದಾ ಜೊತೆಯ ಅನುಭವ ಮಾಡುತ್ತಾರೆ. ಅವರ ಮುಂದೆ ಯಾವುದೇ ಸಮಸ್ಯೆಗಳು ಬಂದರೂ ಸಹ ತನ್ನನ್ನು ಕಂಬೈನ್ಡ್ ಆಗಿರುವ ಅನುಭವ ಮಾಡುವರು, ಗಾಬರಿಯಾಗುವುದಿಲ್ಲ. ಈ ಕಂಬೈನ್ಡ್ ಸ್ವರೂಪದ ಸ್ಮೃತಿಯು ಯಾವುದೇ ಕಷ್ಟದ ಕಾರ್ಯವನ್ನು ಸಹಜವೆನ್ನುವಂತೆ ಮಾಡಿಬಿಡುತ್ತದೆ. ಯಾವಾಗ ಯಾವುದೇ ದೊಡ್ಡ ಮಾತು ಬಂದರೂ ಸಹ ತನ್ನ ಹೊರೆಯನ್ನು ತಂದೆಯ ಮೇಲಿಟ್ಟು ಸ್ವಯಂ ಡಬಲ್ ಲೈಟ್ ಆಗಿಬಿಡಿ. ಇದರಿಂದ ಹಗಲು ರಾತ್ರಿ ಫರಿಷ್ಠೆಯಂತೆ ಖುಷಿಯಲ್ಲಿ ಮನಸ್ಸಿನಿಂದ ನರ್ತಿಸುತ್ತಾ ಇರುವಿರಿ. ಸ್ಲೋಗನ್: ಯಾವುದೇ ಕಾರಣದ ನಿವಾರಣೆ ಮಾಡಿ ಸಂತುಷ್ಟವಾಗಿರುವ ಹಾಗೂ ಅನ್ಯರನ್ನು ಸಂತುಷ್ಟ ಮಾಡುವವರೇ ಸಂತುಷ್ಟಮಣಿ ಆಗಿದ್ದಾರೆ. ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯ. ಜ್ಞಾನ ಹಾಗೂ ಯೋಗದ ಅಂತರ. ಯೋಗ ಮತ್ತು ಜ್ಞಾನ ಎರಡು ಶಬ್ದಗಳಿವೆ. ಯೋಗ ಎಂದು ಹೇಳಲಾಗುತ್ತದೆ ಪರಮಾತ್ಮನ ನೆನಪನ್ನು ಹಾಗೂ ಯಾರದೇ ನೆನಪಿನ ಸಂಬಂಧದಲ್ಲಿ ಯೋಗವೆಂಬ ಶಬ್ದವು ಬರುವುದಿಲ್ಲ. ಗುರುಜನರು ಯಾರೇ ಯೋಗವನ್ನು ಕಲಿಸುತ್ತಾರೆ ಅವರೂ ಸಹ ಪರಮಾತ್ಮನ ಕಡೆಗೆ ಜೋಡಣೆ ಮಾಡಿಸುತ್ತಾರೆ. ಆದರೆ ಅವರಿಗೆ ಕೇವಲ ಪರಮಾತ್ಮನ ಸಂಪೂರ್ಣ ಪರಿಚಯವಿಲ್ಲ. ಆದ್ದರಿಂದ ಯೋಗದ ಸಂಪೂರ್ಣ ಸಿದ್ಧಿಯು ಸಿಗುವುದಿಲ್ಲ. ಯೋಗ ಹಾಗೂ ಜ್ಞಾನ ಇವೆರಡು ಶಕ್ತಿಗಳಾಗಿವೆ. ಇವೆರಡು ಪುರುಷಾರ್ಥದಿಂದ ಶಕ್ತಿಯು ಸಿಗುತ್ತದೆ ಹಾಗೂ ನಾವು ವಿಕರ್ಮಾಜೀತರಾಗಿ ಶ್ರೇಷ್ಠ ಜೀವನವನ್ನು ತಯಾರು ಮಾಡಿಕೊಳ್ಳುತ್ತೇವೆ. ಯೋಗ ಎಂಬ ಅಕ್ಷರವನ್ನಂತೂ ಎಲ್ಲರೂ ಹೇಳುತ್ತಾರೆ. ಆದರೆ ಯಾರೊಂದಿಗೆ ಯೋಗವನ್ನಿಡಬೇಕು ಎಂಬುದರ ಪರಿಚಯ ಮೊಟ್ಟಮೊದಲು ಇರಬೇಕು. ಈಗ ಈ ಪರಮಾತ್ಮನ ಪರಿಚಯವೂ ಸಹ ನಮಗೆ ಪರಮಾತ್ಮನ ಮೂಲಕವೇ ಸಿಗುವುದು. ಆ ಪರಿಚಯದಿಂದ ಯೋಗವನ್ನು ಇಡುವುದರಿಂದ ಸಂಪೂರ್ಣ ಸಿದ್ಧಿಯು ಸಿಗುವುದು. ಯೋಗದಿಂದ ನಾವು ಇಂದಿನ ವಿಕರ್ಮಗಳ ಹೊರೆಯು ಭಸ್ಮ ಮಾಡುತ್ತೇವೆ ಹಾಗೂ ಜ್ಞಾನದಿಂದ ಗೊತ್ತಾಗುವುದು ಭವಿಷ್ಯಕ್ಕಾಗಿ ನಾವು ಎಂತಹ ಕರ್ಮವನ್ನು ಮಾಡಬೇಕಾಗಿದೆ ಹಾಗೂ ಏಕೆ. ಜೀವನದ ಮೂಲವಾಗಿದೆ ಸಂಸ್ಕಾರ. ಆತ್ಮವೂ ಸಹ ಅನಾದಿ ಸಂಸ್ಕಾರಗಳಿಂದ ಮಾಡಲ್ಪಟ್ಟಿದೆ. ಆದರೆ ಕರ್ಮದಿಂದ ಆ ಸಂಸ್ಕಾರಗಳು ಬದಲಾಗುತ್ತಿರುತ್ತವೆ. ಯೋಗ ಮತ್ತು ಜ್ಞಾನದಿಂದ ಆತ್ಮದಲ್ಲಿ ಶ್ರೇಷ್ಠತೆಯು ಬರುತ್ತದೆ ಹಾಗೂ ಜೀವನದಲ್ಲಿ ಶಕ್ತಿ ಬರುತ್ತದೆ. ಆದರೆ ಇವೆರಡೂ ವಸ್ತುಗಳು ಪರಮಾತ್ಮನಿಂದ ಸಿಗುತ್ತದೆ. ನಮಗೆ ಕರ್ಮ ಬಂಧನದಿಂದ ಮುಕ್ತರಾಗುವ ಮಾರ್ಗವೂ ಸಹ ಪರಮಾತ್ಮನಿಂದ ಪ್ರಾಪ್ತಿಯಾಗುವುದು. ನಾವು ಯಾವ ವಿಕರ್ಮಗಳಿಂದ ಕರ್ಮ ಬಂಧನವನ್ನಾಗಿ ಮಾಡಿಕೊಂಡಿದ್ದೇವೆ ಅದರಿಂದ ಮುಕ್ತವಾಗಬೇಕು ಹಾಗೂ ಭವಿಷ್ಯದಲ್ಲಿ ನಮ್ಮ ಕರ್ಮವು ವಿಕರ್ಮವಾಗಬಾರದೆಂದರೆ ಇವೆರಡು ಶಕ್ತಿಗಳನ್ನು ಪರಮಾತ್ಮನಲ್ಲದೆ ಮತ್ಯಾರೂ ಸಹ ಕೊಡಲು ಸಾಧ್ಯವಿಲ್ಲ. ಯೋಗ ಮತ್ತು ಜ್ಞಾನ ಈ ಎರಡು ವಸ್ತುಗಳನ್ನು ಪರಮಾತ್ಮನು ತೆಗೆದುಕೊಂಡು ಬರುತ್ತಾರೆ. ಯೋಗಾಗ್ನಿಯಿಂದ ವಿಕರ್ಮಗಳನ್ನು ಭಸ್ಮಗೊಳಿಸುತ್ತಾರೆ ಹಾಗೂ ಜ್ಞಾನದಿಂದ ಭವಿಷ್ಯಕ್ಕಾಗಿ ಶ್ರೇಷ್ಠ ಕರ್ಮವನ್ನು ಕಲಿಸಿಕೊಡುತ್ತಾರೆ. ಇದರಿಂದ ಕರ್ಮ
ಅಕರ್ಮವಾಗುವುದು. ಆದ್ದರಿಂದ ಪರಮಾತ್ಮನು ಹೇಳುವರು, ಈ ಕರ್ಮ ಅಕರ್ಮ ವಿಕರ್ಮದ ಗತಿಯು ಬಹಳ ಗುಹ್ಯವಾಗಿದೆ. ಈಗಂತೂ ನಾವು ಆತ್ಮರಿಗೆ ಡೈರೆಕ್ಟ್ ಪರಮಾತ್ಮನ ಶಕ್ತಿಯು ಬೇಕಾಗಿದೆ. ಶಾಸ್ತ್ರಗಳ ಮೂಲಕ ಈ ಯೋಗ ಮತ್ತು ಜ್ಞಾನದ ಬಲವು ಸಿಗಲು ಸಾಧ್ಯವಿಲ್ಲ. ಆದರೆ ಸರ್ವಶಕ್ತಿವಂತನ ಮೂಲಕವೇ ಶಕ್ತಿಯು ಸಿಗುವುದು. ಈಗ ನಾವು ನಮ್ಮ ಜೀವನ ಸಂಸ್ಕಾರವನ್ನು ಈ ರೀತಿ ಮಾಡಿಕೊಳ್ಳಬೇಕಾಗಿದೆ. ಅದರಿಂದ ಜೀವನದಲ್ಲಿ ಸುಖ ಸಿಗಲಿ. ಅದಕ್ಕಾಗಿಯೇ ಪರಮಾತ್ಮನು ಬಂದು ಜೀವನದ ಮೂಲದಲ್ಲಿ ಸಂಸ್ಕಾರ, ಶುದ್ಧ ಸಂಸ್ಕಾರದ ಬೀಜವನ್ನು ಬಿತ್ತನೆ ಮಾಡುವರು. ಆ ಶುದ್ಧ ಸಂಸ್ಕಾರಗಳ ಆಧಾರದಿಂದ ನಾವು ಅರ್ಧಕಲ್ಪ ಜೀವನ್ಮುಕ್ತರು ಆಗುತ್ತೇವೆ. ಒಳ್ಳೆಯದು. ಓಂ ಶಾಂತಿ.